ಓಂ ಶಾಂತಿ. ಇಂದಿನ ದಿನಾಂಕ 4/8/2024. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ದಾದ ರಿವೈಸ್ 18/1/2001. ಮಧುಬನ. ಯಥಾರ್ಥ ನೆನಪಿನ ಪ್ರಮಾಣ. ಸಮರ್ಥ ಸ್ವರೂಪರಾಗಿ ಶಕ್ತಿಗಳ ಮುಖಾಂತರ ಸರ್ವರ ಪಾಲನೆಯನ್ನು ಮಾಡಿ. ಇಂದು ಎಲ್ಲರ ಹೃದಯದಲ್ಲಿ ನೆನಪುಗಳು ಬರುತ್ತಿವೆ. ಅಮೃತ ವೇಳೆಯಿಂದ ಬಾಪ್ದಾದಾರವರು ಕೂಡ ಎಲ್ಲ ಕಡೆಯ ಮಕ್ಕಳಿಂದ ಕೊರಳಲ್ಲಿ ಸ್ನೇಹ ಮತ್ತು ನೆನಪಿನ ವಿವಿಧ ಮಾಲೆಗಳನ್ನು ಸ್ವೀಕರಿಸುತ್ತಿದ್ದರು. ಜೊತೆಗೆ ಸ್ನೇಹ ಮತ್ತು ಪ್ರೀತಿಯ ಹೃದಯದ ಗೀತೆಗಳನ್ನು ಕೂಡ ಕೇಳುತ್ತಿದ್ದರು. ಬಾಪ್ದಾದ ಇಬ್ಬರೂ ಮಕ್ಕಳಿಗೆ ರಿಟರ್ನ್ನಲ್ಲಿ ವಿಭಿನ್ನ ಶಕ್ತಿಗಳು ಮತ್ತು ವಿವಿಧ ಆಶೀರ್ವಾದಗಳ ಮಾಲೆಯನ್ನು ಹಾಕುತ್ತಿದ್ದರು. ಈ ಸ್ಮೃತಿ ದಿವಸ ಸಾಕಾರ ಜಗತ್ತಿನ ವೇದಿಕೆಯಲ್ಲಿ ಮಕ್ಕಳಿಗೆ ಸಮರ್ಥ ಸ್ವರೂಪದ ಆಶೀರ್ವಾದದ ಮೂಲಕ ಸನ್ಶೋಸ್ ಫಾದರ್ನ ಈ ಸ್ಮೃತಿ ದಿವಸ ಸಾಕಾರ ಜಗತ್ತಿನ ವೇದಿಕೆಯಲ್ಲಿ ಮಕ್ಕಳಿಗೆ ಸಮರ್ಥ ಸ್ವರೂಪದ ಆಶೀರ್ವಾದದ ಮೂಲಕ ಸನ್ಶೋಸ್ ಫಾದರ್ನ ಈ ಸ್ಮರಣೀಯ ದಿನವೂ ವಿಶೇಷ ದಿವಸವಾಗಿದೆ. ಏಕೆಂದರೆ ಸಾಕಾರ ರೂಪದಲ್ಲಿ ಸೇವೆಯ ನಿಮಿತ್ತ ಮಾಡುವುದಕ್ಕೋಸ್ಕರ ಮಕ್ಕಳನ್ನು ಸೇವೆಯ ವೇದಿಕೆಯ ರೂಪದ ಸಿಂಹಾಸನದ ಮೇಲೆ ಕೂಡಿಸುವ ಮತ್ತು ಜವಾಬ್ದಾರಿಯ ಕಿರೀಟವನ್ನು ತೊಡಿಸುವ ದಿನವಾಗಿದೆ. ಸಾಕಾರ ಸೇವೆಗೆ ನಿಮಿತ್ತರಾಗಲು ಕಿರೀಟ ಧಾರಣೆ ಹಾಗೂ ತಿಲಕವನ್ನು ಇಡುವ ದಿನವಾಗಿದೆ. ಎಲ್ಲ ಮಕ್ಕಳು ತಂದೆಯ ಸಹಯೋಗಿಗಳಾಗಿ ನಿಮಿತ್ತರಾಗಿದ್ದಾರೆ ಹಾಗೂ ಆಗುತ್ತಲೂ ಇರುತ್ತಾರೆ. ಮಕ್ಕಳು ಉಲ್ಲಾಸ ಉತ್ಸಾಹದಿಂದ ಸೇವೆಯಲ್ಲಿ ಮುಂದುವರಿಯುವುದನ್ನು ನೋಡಿ ತಂದೆಯು ಹರ್ಷಿತರಾಗುತ್ತಿದ್ದಾರೆ. ಪ್ರತಿಯೊಂದು ಮಗುವು ಸಾಹಸ ಮತ್ತು ಉತ್ಸಾಹದಿಂದ ಮುಂದುವರಿಯುತ್ತಿದ್ದಾರೆ. ಬಹುಸಂಖ್ಯೆಯಲ್ಲಿ ಮಕ್ಕಳು ನೆನಪು ಮತ್ತು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೇಗೆ ಇಂದಿನ ದಿನ ಎಲ್ಲ ಕಡೆಯ ಮಕ್ಕಳು ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪಲ್ಲಿ ಮುಳುಗಿರುತ್ತಾರೆ, ಹಾಗೆಯೇ ಬ್ರಹ್ಮ ತಂದೆ ಕೂಡ ವಿಶೇಷವಾಗಿ ಮಕ್ಕಳ ಪ್ರೀತಿಯಲ್ಲಿ ಲೀನವಾಗಿರುತ್ತಾರೆ. ಇಂದು ಬ್ರಹ್ಮ ತಂದೆ ಮಕ್ಕಳ ವಿಶೇಷತೆಗಳನ್ನು ನೋಡುತ್ತಿದ್ದರು. ಒಂದೊಂದು ಮಗುವಿನ ವಿಶೇಷತೆಗಳು ಬಹಿರಂಗವಾಗುತ್ತಿದ್ದಂತೆಯೇ ಬ್ರಹ್ಮ ತಂದೆಯ ಬಾಯಿಯಿಂದ ವಾ ಮಕ್ಕಳೇ ವಾ, ಶಭಾಷ್ ಮಕ್ಕಳೇ ಶಭಾಷ್ ಎಂಬ ಮಾತುಗಳು ಹೊರಡುತ್ತಿದ್ದವು. ಮತ್ತೆ ಏನಾಯಿತು? ಬ್ರಹ್ಮ ಬಾಬಾ ವಾ ಮಕ್ಕಳೇ ವಾ, ಶಭಾಷ್ ಮಕ್ಕಳೇ ಎಂದು ಹೇಳುತ್ತಿದ್ದಂತೆಯೇ ಎಲ್ಲ ಮಕ್ಕಳ ಕಣ್ಣುಗಳಿಂದ ಪ್ರೀತಿಯ ಗಂಗಾ ಜಮುನಾ ಹರಿಯುತ್ತಿತ್ತು. ಪ್ರತಿಯೊಂದು ಮಗುವು ಪ್ರೀತಿಯ ನದಿಯಲ್ಲಿ ಲವಲೀನ ಆಗುತ್ತಿತ್ತು. ಇದು ಸೂಕ್ಷ್ಮ ವತನದ ದೃಶ್ಯವಾಗಿತ್ತು. ಸಾಕಾರ ಜಗತ್ತಿನಲ್ಲಿಯೂ ಸಹ ಬಾಪ್ ದಾದಾರವರು ಪ್ರತಿ ಸ್ಥಳದ ತಮ್ಮ ನೆನಪು ಮತ್ತು ಪ್ರೀತಿಯ ದೃಶ್ಯವನ್ನು ನೋಡಿದರು. ಈಗ ಮುಂದೇನು ಮಾಡಬೇಕು? ಸ್ಮೃತಿಯಂತೂ ಇರುತ್ತದೆ, ಆದರೆ ಯಥಾರ್ಥ ಸ್ಮೃತಿಯ ಪ್ರಮಾಣವಾಗಿದೆ. ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪರಾಗುವುದು. ಸ್ಮೃತಿ ಬಹಳ ಶ್ರೇಷ್ಠವಾದದ್ದು. ಬ್ರಾಹ್ಮಣರಾದಾಗ ಬಾಪ್ ದಾದಾರವರಿಂದ ತಾವು ಪಡೆದ ಜನ್ಮಸಿದ್ಧ ಹಕ್ಕು ಕೇವಲ 1 ಸೆಕೆಂಡಿನ ಸ್ಮೃತಿ ಮೂಲಕ ಮಾತ್ರ ಸಿಕ್ಕಿದೆ. ಹೃದಯವು ತಿಳಿಯಿತು. ಹೃದಯದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಸ್ಮೃತಿ ಬಂತು. ನಾನು ಬಾಬಾರವನು ಮತ್ತು ಬಾಬಾ ನನ್ನವರು. ಈ ಸ್ಮೃತಿಯ ಮೂಲಕವೇ ಜನ್ಮಸಿದ್ಧ ಅಧಿಕಾರಕ್ಕೆ ಅರ್ಹರಾದೆವು. ಈ ಸ್ಮೃತಿ ಎಲ್ಲ ಶಕ್ತಿಗಳ ಕೀಲಿ ಕೈಯಾಗಿದೆ. ಇದು ಬಂಗಾರದಂತಹ ನೆನಪಾಗಿದೆ. ನಾನು ತಂದೆಗೆ ಸೇರಿದವನು, ಅಂದರೆ ನಾನು ಆತ್ಮನಾಗಿದ್ದೇನೆ. ನಾನು ತಂದೆಯ ಮಗು ಎಂಬ ನಂಬಿಕೆ ಬಂದಾಗ ಆ ನಂಬಿಕೆಯನ್ನು ಹೊಂದಲು ಎಷ್ಟು ಸಮಯ ತೆಗೆದುಕೊಂಡಿತು? ಕೋರ್ಸ್ ಮಾಡಲು ಸಮಯ ತೆಗೆದುಕೊಂಡಿತು. ಆದರೆ ನಿರ್ಧಾರವನ್ನು ತೆಗೆದುಕೊಂಡಾಗ ಅದು ಎಷ್ಟು ಸಮಯ ತೆಗೆದುಕೊಂಡಿತು? 1 ಸೆಕೆಂಡಿನ ಒಪ್ಪಂದವಾಗಿತ್ತಲ್ಲವೇ? 1 ಸೆಕೆಂಡಿನಲ್ಲಿ ಉತ್ತರಾಧಿಕಾರಕ್ಕೆ ಅರ್ಹನಾದೆನು. ಎಲ್ಲರೂ ಅಧಿಕಾರಿಯಾಗಿದ್ದಾರೆ. ಎಲ್ಲರೂ ಅಧಿಕಾರಿಯಾಗಿದ್ದಾರೆಯೇ ಅಥವಾ ಆಗುತ್ತಿದ್ದಾರೆಯೇ? ತಾವು ಅಧಿಕಾರಿಯಾಗಿದ್ದೀರಾ? ಅದು ಖಚಿತವೇ? ಒಳ್ಳೆಯದು. ಡಬಲ್ ವಿದೇಶಿಯರು ಆಸ್ತಿಯ ಅಧಿಕಾರಿಗಳಾಗಿದ್ದೀರಾ? ಪಾಂಡವರು ಅಧಿಕಾರಿಗಳಾಗಿದ್ದೀರಾ? ಪಕ್ಕಾ ಪಕ್ಕಾ ಪಕ್ಕಾ. ಬಹಳ ಒಳ್ಳೆಯದು. ಅಧಿಕಾರಿಗಳಿಗೆ ಶುಭಾಶಯಗಳು. ತಾವು ತಂದೆಯಿಂದ
ಶಕ್ತಿಯಿಂದ ವಿಶೇಷ ಹಕ್ಕಿನ ಎಲ್ಲ ಅಧಿಕಾರಗಳನ್ನು ಶಕ್ತಿಗಳನ್ನು ಪಡೆದಿದ್ದೀರಾ? ಒಂದು ಕೈ ಎತ್ತಿ. ತಮಗೆ ಸಿಕ್ಕಿದೆಯೇ? ತಾವು ಎಲ್ಲ ಶಕ್ತಿಗಳನ್ನು ಪಡೆದಿದ್ದೀರಾ ಅಲ್ಲವೇ? ಅಥವಾ ಕೆಲವರಿಗೆ 8 ಸಿಕ್ಕಿದೆ, ಕೆಲವರಿಗೆ 6 ಸಿಕ್ಕಿದೆಯೇ? ತಮ್ಮನ್ನು ತಾವು ಮಾಸ್ಟರ್ ಸರ್ವಶಕ್ತಿವಾನ್ ಎಂದು ಹೇಳಿಕೊಳ್ಳುತ್ತೀರಿ. ತಾವು ಶಕ್ತಿಶಾಲಿ ಎಂದು ಹೇಳುವುದಿಲ್ಲ, ಮಾಸ್ಟರ್ ಸರ್ವಶಕ್ತಿವಂತ ಎಂದು ಹೇಳಿಕೊಳ್ಳುತ್ತೀರಿ. ಮುಂದೆ ಕುಳಿತಿರುವವರು ಸರ್ವಶಕ್ತಿವಂತರಾಗಿದ್ದಾರೆಯೇ? ಬಾಪ್ದಾದ ಸರ್ವ ಎಂಬ ಶಬ್ದದ ಬಗ್ಗೆ ಕೇಳುತ್ತಿದ್ದಾರೆ. ಎಲ್ಲರೂ ಸರ್ವಶಕ್ತಿವಂತರಾಗಿದ್ದಾರೆಯೇ? ಅಥವಾ ಕೆಲವರು ಶಕ್ತಿವಂತರೂ ಕೂಡ ಇದ್ದಾರೆಯೇ? ಯಾರಾದರೂ ಇದ್ದಾರೆಯೇ? ನಾನು ಸರ್ವಶಕ್ತಿವಂತನಲ್ಲ, ಆದರೆ ಶಕ್ತಿಶಾಲಿ ಎಂದು ಹೇಳುವಂತವರು ಯಾರಾದರೂ ಇದ್ದಾರೆಯೇ? ಇಲ್ಲವೇ? ಯಾರೂ ಕೈ ಎತ್ತುತ್ತಿಲ್ಲ. ಎಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ. ಒಳ್ಳೆಯದು. ಆದ್ದರಿಂದ ಬಾಪ್ದಾದಾರವರು ಕೇಳುತ್ತಾರೆ, ಏ ಸರ್ವಶಕ್ತಿವಂತರೇ, ತಾವು ಪ್ರಕೃತಿಯ ಮಾಯೆಯ ಸ್ವಭಾವ ಸಂಸ್ಕಾರಗಳ ಮತ್ತು ವಾತಾವರಣದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸರ್ವಶಕ್ತರಾಗಿದ್ದೀರಲ್ಲವೇ? ಈ ಪ್ರಕೃತಿ, ಮಾಯೆ, ಸಂಸ್ಕಾರ, ವಾಯುಮಂಡಲ ಅಥವಾ ಸಂಘದೋಷ ಈ 5 ಪ್ರಭಾವಗಳನ್ನು ತಮ್ಮ ಶಕ್ತಿಯ ಆಧಾರದಿಂದ ಅಧೀನ ಮಾಡಿಕೊಂಡಿದ್ದೀರಾ. ಇದು 5 ತಲೆಯ ಸರ್ಪ. ಈ 5 ತಲೆಯ ಸರ್ಪದ ಮೇಲೆ ತಾವು ಅಧಿಕಾರಿಯಾಗಿ ನೃತ್ಯ ಮಾಡುತ್ತೀರೋ ಅಥವಾ ಅದು ಯಾವುದಾದರೂ ಒಂದು ತಲೆಯನ್ನು ಮೇಲಕ್ಕೆತ್ತಿ ತಮ್ಮ ಮೇಲೆ ನೃತ್ಯ ಮಾಡುತ್ತದೆಯೋ? ಸರ್ಪವು ಕೂಡ ಬಹಳ ಚೆನ್ನಾಗಿ ನೃತ್ಯ ಮಾಡುತ್ತದೆ. ಹಾಗಾಗಿ ಯಾವುದಾದರೂ ಒಂದು ತಲೆ ತಮಗೆ ನೃತ್ಯವನ್ನು ತೋರಿಸಲು ಬರುವುದಿಲ್ಲ ಅಲ್ಲವೇ? ಅದರ ಆಟವನ್ನು ನೋಡಲು ಇಷ್ಟವಾಗುವುದಿಲ್ಲ ಅಲ್ಲವೇ? ಆಟ ನೋಡಲು ಪ್ರಾರಂಭಿಸಿ. 5 ಸರ್ಪಗಳನ್ನು ಕೊರಳಿನ ಹಾರವನ್ನಾಗಿ ಮಾಡಿಕೊಂಡಿದ್ದೀರಾ. ಸರ್ಪಗಳ ಹಾಸಿಗೆಯನ್ನು ಮಾಡಿಕೊಂಡಿದ್ದೀರಾ. ನೃತ್ಯದ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ದೀರಾ. ತಮ್ಮ ಅಂತಿಮ ಮಹಾದೇವನ ಸ್ಮಾರಕದಲ್ಲಿ ತಪಸ್ವಿ ದೇವ, ಅಶರೀರಿ ಸ್ಥಿತಿಯ ದೇವತಾ ಆತ್ಮ, ಫರಿಷ್ಠಾ ಆತ್ಮ ಈ ಸ್ಥಿತಿಗಳ ನೆನಪಾರ್ಥವಾಗಿ ಈ ಎಲ್ಲ ಸರ್ಪಗಳನ್ನು ಕೊರಳಿನ ಹಾರವಾಗಿ ಸಂಕೇತವಾಗಿ ತೋರಿಸಲಾಗುತ್ತದೆ. ಈ ಮಾಲೆಯನ್ನು ಧರಿಸಿದಾಗ ತಂದೆಯ ಜಪಮಾಲೆಯಲ್ಲಿ ಉತ್ತಮ ಸಂಖ್ಯೆಯ ಮತ್ತು ಹತ್ತಿರದ ಮಣಿಯಾಗುತ್ತೇವೆ. ವಿಜಯ ಮಾಲೆಯಲ್ಲಿ ಸಮೀಪದ ಮಣಿಗಳಾಗುತ್ತೇವೆ. ವರ್ತಮಾನ ಸಮಯದಲ್ಲಿ ಸಮಯ ಪ್ರಮಾಣ ಕರ್ಮಗಳಲ್ಲಿ ವಿಶೇಷ ಸಹನೆ ಮತ್ತು ಸಮಸ್ಯೆ ಅಥವಾ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಅಗತ್ಯ ಎಂದು ಬಾಪ್ದಾದಾರವರು ಈ ಹಿಂದೆಯೂ ಹೇಳಿದ್ದಾರೆ. ಮನಸ್ಸು ಮತ್ತು ಮಾತು ಮಾತ್ರವಲ್ಲ, ಕರ್ಮದಲ್ಲಿಯೂ ಅವಶ್ಯಕವಾಗಿದೆ. ಶಕ್ತಿಗಳಿವೆ, ಶಕ್ತಿಗಳಿಲ್ಲ ಆಗಲ್ಲ, ಇದೆ. ಆದರೆ ಇದು ಯಾವ ವ್ಯತ್ಯಾಸವನ್ನು ಮಾಡುತ್ತದೆ? ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಬಳಸಬೇಕಾದ ಶಕ್ತಿಯನ್ನು ಬಳಸುವುದರಲ್ಲಿ ವ್ಯತ್ಯಾಸವಿದೆ ಎಂದು ಬಾಪ್ದಾದಾರವರು ಫಲಿತಾಂಶದಲ್ಲಿ ನೋಡಿದ್ದಾರೆ. ಸ್ಮೃತಿ ಇದೆ, ಆದರೆ ಸ್ಮೃತಿಯು ಸಮರ್ಥ ರೂಪಕ್ಕೆ ಪರಿವರ್ತನೆ ಆಗುವುದಿಲ್ಲ. ಸ್ಮೃತಿ ಚೆನ್ನಾಗಿದೆ, ಶಕ್ತಿ ಕೆಲವೊಮ್ಮೆ ಕಡಿಮೆ, ಕೆಲವೊಮ್ಮೆ ಉತ್ತಮವಾಗಿರುತ್ತದೆ. ಸ್ಮೃತಿಯು ತಮ್ಮನ್ನು ಆಸ್ತಿಯ ನಿಜವಾದ ಅಧಿಕಾರಿಗಳನ್ನಾಗಿ ಮಾಡಿದೆ. ಆದರೆ ಪ್ರತಿ ಶಕ್ತಿಶಾಲಿ ಸ್ಮೃತಿ ತಮ್ಮನ್ನು ವಿಜಯಶಾಲಿಯಾಗಿ ಮಾಡುತ್ತದೆ ಮತ್ತು ವಿಜಯದ ಜಪಮಾಲೆಯ ಸಮೀಪದ ಮಣಿಯನ್ನಾಗಿ ಮಾಡುತ್ತದೆ. ಶಕ್ತಿಗಳನ್ನು ಸ್ವರೂಪದಲ್ಲಿ ತನ್ನಿ. ಮನಸ್ಸಿನಲ್ಲಿದೆ, ಬುದ್ಧಿಯಲ್ಲಿದೆ. ಆದರೆ ತಮ್ಮ ಸ್ವರೂಪದಲ್ಲಿ ಪ್ರತಿ ಕಾರ್ಯದಲ್ಲಿ ಪ್ರತಿಯೊಂದು ಶಕ್ತಿ ಪ್ರತ್ಯಕ್ಷ ರೂಪದಲ್ಲಿ ಬರಬೇಕು. ಹಾಗಾಗಿ ಪ್ರತಿ ದಿವಸವನ್ನು ಬಹಳ ಚೆನ್ನಾಗಿ ಆಚರಿಸಿದ್ದೀರಿ. ಈಗ ಶಕ್ತಿಗಳನ್ನು ಸ್ವರೂಪದಲ್ಲಿ ತನ್ನಿ. ತಾವು ಯಾರನ್ನಾದರೂ ನೋಡುತ್ತೀರಿ ಎಂದರೆ ತಮ್ಮ ದೃಷ್ಟಿಯಿಂದ
ಅವರಿಗೆ ಸಮರ್ಥ ಸ್ವರೂಪದ ಅನುಭವವಾಗಬೇಕು. ತಮ್ಮ ಪ್ರತಿ ಮಾತಿನಿಂದ ಇತರರೂ ಕೂಡ ಸಮರ್ಥರಾಗಬೇಕು, ಸಮರ್ಥತೆಯ ಅನುಭವ ಮಾಡಬೇಕು. ಸಾಧಾರಣವಾದ ಪದಗಳಲ್ಲ, ಪ್ರತಿಯೊಂದು ಮಾತಿನಲ್ಲೂ ವರದಾನದ ರೂಪದಲ್ಲಿ ಪಡೆದ ಶಕ್ತಿಗಳನ್ನು ಅನುಭವಿಸುವಂತೆ ಮಾಡಿ ತಮ್ಮ ಮನಸ್ಸು ಮತ್ತು ಬುದ್ಧಿಯ ಮೂಲಕ ಶ್ರೇಷ್ಠ ಸಂಕಲ್ಪ ಮತ್ತು ಯಥಾರ್ಥವಾದ ನಿರ್ಣಯ ಶಕ್ತಿಯ ವಾತಾವರಣವನ್ನು ಸ್ವರೂಪದಲ್ಲಿ ತನ್ನಿ. ಸಾಮಾನ್ಯ ನಡವಳಿಕೆಗಳಲ್ಲಿಯೂ ಸಹ ಫರಿಷ್ಠೆಗಳ ಶಕ್ತಿಯ ಸ್ವರೂಪವು ಕಾಣಿಸಬೇಕು. ಸ್ವಯಂ ಹಾಗೂ ಇತರರಿಗೆ ಡಬಲ್ ಲೈಟ್ನ ಅನುಭವವಾಗಬೇಕು. ಹೀಗೆ ಇದ್ದೀರಾ, ಹಾಗಾಗಿ ನಡೆಯುತ್ತಾ ತಿರುಗಾಡುತ್ತಾ ಸಮರ್ಥ ಸ್ವರೂಪರಾಗಿರಿ ಮತ್ತು ಇತರರನ್ನು ಕೂಡ ಸಮರ್ಥರನ್ನಾಗಿ ಮಾಡಿ. ಬಾಪ್ ದಾದಾರವರು ಇಂದು ಬ್ರಹ್ಮ ತಂದೆಯನ್ನು ಜೊತೆಯಲ್ಲಿ ಬಾಪ್ ದಾದಾ ಇಬ್ಬರೂ ಜೊತೆಯಲ್ಲಿ ಕರೆದುಕೊಂಡು ಪ್ರವಾಸಕ್ಕೆ ಹೋದರು. ಯಾವ ಪ್ರವಾಸ ಮಾಡಿಸಿದರು? ಬ್ರಹ್ಮ ತಂದೆಯು ಅವ್ಯಕ್ತರಾದ ನಂತರ ದೇಶ ವಿದೇಶಗಳಲ್ಲಿ ಅವ್ಯಕ್ತ ಜನ್ಮವನ್ನು ಪಡೆಯುವವರು ಅವರೆಲ್ಲರೂ ಬ್ರಾಹ್ಮಣರನ್ನು ತೋರಿಸಿದರು. ಅವರು ಎಷ್ಟು ಸಂಖ್ಯೆಯಲ್ಲಿ ಇರಬಹುದು? ಸಾಕಾರ ರೂಪಕ್ಕಿಂತ ಅವ್ಯಕ್ತ ರೂಪದ ರಚನೆ ಬಹಳ ಹೆಚ್ಚಾಗಿತ್ತು. ಪ್ರತಿಯೊಂದು ಸ್ಥಳದ ಅವ್ಯಕ್ತ ರಚನೆಯ ಆತ್ಮಗಳನ್ನು ಸೂಕ್ಷ್ಮ ವತನದಲ್ಲಿ ಇಮರ್ಜ್ ಮಾಡಿಕೊಂಡರು. ಕೇಳಿದ್ದೀರಾ? ಅದರಲ್ಲಿ ತಾವೆಲ್ಲರೂ ಇದ್ದೀರಲ್ಲವೇ? ಪ್ರತಿಯೊಬ್ಬರಿಗೂ ಬಾಪ್ ದಾದಾರವರು ಬಹಳ ಸ್ನೇಹ ಕೊಟ್ಟರು, ಸಮೀಪದಿಂದ ದೃಷ್ಟಿ ಕೊಟ್ಟರು ಮತ್ತು ಅವ್ಯಕ್ತ ರಚನೆಯ ಮಕ್ಕಳಿಗೆ ಒಂದು ವಿಶೇಷ ಉಡುಗೊರೆಯನ್ನು ಕೂಡ ಕೊಟ್ಟರು. ಇಲ್ಲಿ ಕುಳಿತಿರುವ ಸಾಕಾರ ಬ್ರಹ್ಮರವರ ನಂತರ ರಚನೆಯಾಗಿರುವ ಬ್ರಾಹ್ಮಣ ಆತ್ಮಗಳು ತಮ್ಮ ಕೈಯನ್ನು ಮೇಲಕ್ಕೆತ್ತಿರಿ. ಅಧಿಕರಿದ್ದೀರಿ, ಒಳ್ಳೆಯದು. ಕೈ ಕೆಳಗೆ ಇಳಿಸಿ, ಒಳ್ಳೆಯದು. ಸಾಕಾರ ರೂಪದ ರಚನೆಯವರು ಕೈಗಳನ್ನು ಮೇಲಕ್ಕೆತ್ತಿರಿ. ಬಹಳ ಕಡಿಮೆ ಇವೆ. ಇಂದಿನ ಸಭೆಯಲ್ಲಿ ಕೆಲವರಿದ್ದಾರೆ. ಹಾಗಾಗಿ ಬಾಪ್ ದಾದಾರವರು ಪ್ರತಿಯೊಂದು ಮಗುವನ್ನು ಇಮರ್ಜ್ ಮಾಡಿದರು, ಏಕೆಂದರೆ ಬಹಳ ಸಂಖ್ಯೆಯಲ್ಲಿದ್ದರು. ಇಲ್ಲಿ ಕುಳಿತುಕೊಳ್ಳಲು ಸಹ ಸಾಧ್ಯವಾಗುವುದಿಲ್ಲ. ಸೂಕ್ಷ್ಮ ವತನದಲ್ಲಂತೂ ಎಲ್ಲರೂ ಬರಬಹುದು. ಅಲ್ಲಿ ಬೇಕಾದಷ್ಟು ದೊಡ್ಡ ಜಾಗವಿದೆ. ಆದ್ದರಿಂದ ಬಾಪ್ ದಾದಾರವರು ಎಲ್ಲರನ್ನೂ ವತನದಲ್ಲಿ ಇಮರ್ಜ್ ಮಾಡಿದರು, ಅಂದರೆ ನಿಮಂತ್ರಣ ಕೊಟ್ಟು ಆಹ್ವಾನಿಸಿದರು. ಎಲ್ಲರೂ ತುಂಬಾ ಸಂತೋಷ ಪಡುತ್ತಿದ್ದರು ಮತ್ತು ಬಾಪ್ ದಾದಾ ಅವರಿಗಿಂತ ಹೆಚ್ಚು ಸಂತೋಷವಾಗಿದ್ದರು. ಬಾಪ್ ದಾದಾ ಆ ರತ್ನಗಳನ್ನು ಉಡುಗೊರೆಯಾಗಿ ನೀಡಿದರು. ಬಹಳ ಸುಂದರವಾದ ನಿರ್ಮಲವಾದ ವಜ್ರದ ಹೊಳೆಯುತ್ತಿರುವ ಕಮಲದ ಪುಷ್ಪವಿತ್ತು. ಅದರಲ್ಲಿ ಪ್ರತಿಯೊಂದು ಕಮಲದ ದಳಗಳು ವಿಭಿನ್ನ ಶಕ್ತಿಗಳನ್ನು ಹೊಂದಿದವು. ಅವುಗಳು ವಿವಿಧ ಬಣ್ಣಗಳಲ್ಲಿ ಹೊಳೆಯುತ್ತಿದ್ದವು. ಆ ನಿರ್ಮಲವಾದ ವಜ್ರದ ಕಮಲ ಪುಷ್ಪವನ್ನು ಅವುಗಳು ವಿವಿಧ ಬಣ್ಣಗಳಲ್ಲಿ ಹೊಳೆಯುತ್ತಿದ್ದವು. ಆ ನಿರ್ಮಲವಾದ ವಜ್ರದ ಕಮಲ ಪುಷ್ಪವನ್ನು ತಾವು ಇಮರ್ಜ್ ಮಾಡಿರಿ. ಎಷ್ಟು ಶೋಭಾಯಮಾನವಾಗಿರುತ್ತದೆ. ಇಮರ್ಜ್ ಆಯಿತೆ, ಇಮರ್ಜ್ ಮಾಡಿದ್ದೀರಾ. ಡಬಲ್ ವಿದೇಶಿಯರು ಇಮರ್ಜ್ ಮಾಡಿದ್ದೀರಾ. ಟೀಚರ್ಸ್ ಇಮರ್ಜ್ ಮಾಡಿದ್ದೀರಾ. ಪಾಂಡವರೇ ಇಮರ್ಜ್ ಮಾಡಿದ್ದೀರಾ. ಮತ್ತು ಮಧುರವಾದ ಮಾತೆಯರೇ ಇಮರ್ಜ್ ಮಾಡಿದ್ದೀರಾ. ಮಾತೆಯರು ಈ ವಿಶ್ವವಿದ್ಯಾಲಯದ ವಿಶೇಷತೆಯಾಗಿದ್ದಾರೆ. ಎಲ್ಲರಿಗೂ ಯಾವ ವಿಷಯದ ಬಗ್ಗೆ ಆಶ್ಚರ್ಯವಾಗುತ್ತದೆ? ಇಷ್ಟೊಂದು ಮಾತೆಯರು ಶಕ್ತಿಯರಾಗಿದ್ದಾರೆ. ಇಷ್ಟೊಂದು ಮಾತೆಯರು ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡು ದೇವಿಯರ ರೂಪದಲ್ಲಿ ಪರಿವರ್ತನೆಯಾಗಿದ್ದಾರೆ. ಬಹುಸಂಖ್ಯೆಯಲ್ಲಿ ಮಾತೆಯರು ಕಾಣಿಸುತ್ತಿದ್ದಾರೆ. ಆದ್ದರಿಂದ ಬಾಪ್ ದಾದಾ ಅವರು ಇಂದು ಅವ್ಯಕ್ತ ರಚನೆಗೆ ಬಹಳ ಪ್ರೀತಿಯನ್ನು ನೀಡಿದರು ಮತ್ತು ಸೂಕ್ಷ್ಮ ವತನದಲ್ಲಿ ಉದ್ಯಾನವನವನ್ನು ಇಮರ್ಜ್ ಮಾಡಿದರು, ಪರ್ವತಗಳನ್ನು ಇಮರ್ಜ್ ಮಾಡಿದರು ಮತ್ತು ಅದರೊಂದಿಗೆ ಸಾಗರವನ್ನು ಇಮರ್ಜ್ ಮಾಡಿದರು ಮತ್ತು ಎಲ್ಲರನ್ನೂ ಚೆನ್ನಾಗಿ ಸುತ್ತಾಡಿಸಿದ್ದರು. ತಿರುಗಾಡಲು ಸ್ವಾತಂತ್ರ್ಯವಿತ್ತು. ಬಾಲ್ ಮತ್ತು ಬ್ಯಾಟ್ನ ಆಟಗಳಿರಲಿಲ್ಲ. ಆದರೆ ಕೆಲವೊಬ್ಬರು ಸಾಗರದ ಅಲೆಗಳಲ್ಲಿ ಆಟವಾಡುತ್ತಿದ್ದರು, ಕೆಲವರು ಬೆಟ್ಟಗಳ ಮೇಲೆ ಕುಳಿತಿದ್ದರು, ಕೆಲವರು ಉದ್ಯಾನವನದಲ್ಲಿ ಸುತ್ತಾಡುತ್ತಿದ್ದರು. ಹಾಗಾಗಿ ಇಂದು ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ರಚನೆಯ
ಊಟ ನಿರ್ಮಾಣಗೊಂಡಿತ್ತು. ಬಾಪ್ ದಾದಾ ಎಲ್ಲರಿಗೂ ಇದೇ ವರದಾನವನ್ನು ಕೊಟ್ಟರು, ಸದಾ ಸರ್ವಶಕ್ತಿಗಳೊಂದಿಗೆ ಜೀವಿಸಿ ಮತ್ತು ಆರುವ ಕಲೆಯವರಾಗಿ. ಹಾಗಾಗಿ ಬಾಪ್ ದಾದಾರವರ ಇಂದಿನ ಸ್ಮೃತಿ ದಿವಸದ ವಿಶೇಷ ಮಹಾಮಂತ್ರವಾಗಿದೆ, ಸ್ಮೃತಿ ಸ್ವರೂಪರಾಗಿ ಶಕ್ತಿಗಳನ್ನು ಸ್ವರೂಪದಲ್ಲಿ ತನ್ನಿ. ಈ ಖಜಾನೆಯನ್ನು ಗುಪ್ತವಾಗಿ ಇಡಬೇಡಿ. ಪ್ರತಿಯೊಂದು ಕರ್ಮದ ಮುಖಾಂತರ ಹೊರಗೆ ಪ್ರತ್ಯಕ್ಷ ಮಾಡಿರಿ. ಯಾವುದೇ ಆತ್ಮದೃಷ್ಟಿಯಿಂದ, ಪದಗಳಿಂದ, ಕರ್ಮದಿಂದ ತಮ್ಮ ಸಂಪರ್ಕಕ್ಕೆ ಬಂದರೆ ಅವರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವ ಸಹಯೋಗ ಕೊಡಿ. ತಮ್ಮ ಸಮರ್ಥ ಸ್ವರೂಪದ ಸ್ನೇಹ ಕೊಡಿ. ಹೊಸದಾಗಿ ಬರುವ ಮಕ್ಕಳಲ್ಲಿ ಕೆಲವೊಂದು ಆತ್ಮಗಳು ಈಗೂ ಇದ್ದಾರೆ, ಯಾರಿಗೆ ಬಾಪ್ ದಾದಾ ಅವರ ಸಹಯೋಗದ ಜೊತೆಗೆ ಬ್ರಾಹ್ಮಣ ಆತ್ಮರ ಮೂಲಕ ಧೈರ್ಯ, ಉಮಂಗ, ಉತ್ಸಾಹ, ಸಮಾಧಾನ ಪಡೆಯುವ ಅವಶ್ಯಕತೆ ಇದೆ ಎಂದು ಬಾಪ್ ದಾದಾ ನೋಡಿದರು. ಚಿಕ್ಕವರಾಗಿದ್ದಾರಲ್ಲವೇ, ಚಿಕ್ಕವರಾದರೂ ಸಾಹಸವನ್ನಿಟ್ಟು ಬ್ರಾಹ್ಮಣರಂತೂ ಆಗಿದ್ದಾರಲ್ಲವೇ. ಆದ್ದರಿಂದ ಚಿಕ್ಕವರಿಗೆ ಶಕ್ತಿಯರ ಮುಖಾಂತರ ಪಾಲನೆಯ ಅವಶ್ಯಕತೆ ಇದೆ. ಪಾಲನೆ ಅಷ್ಟೇ ಅಲ್ಲ, ಶಕ್ತಿಯನ್ನು ಕೊಡುವ ಪಾಲನೆಯ ಅವಶ್ಯಕತೆ ಇದೆ. ಹಾಗಾಗಿ ತ್ವರಿತವಾಗಿ ಸ್ಥಾಪನೆಯ ಬ್ರಾಹ್ಮಣ ಆತ್ಮಗಳು ಸಿದ್ಧರಾಗಬೇಕು. ಏಕೆಂದರೆ ಕಡಿಮೆ ಎಂದರೂ 9 ಲಕ್ಷ ಅಂತೂ ಬೇಕೇ ಬೇಕು ಅಲ್ಲವೇ. ಆದ್ದರಿಂದ ಶಕ್ತಿಗಳ ಸಹಯೋಗ ಕೊಡಬೇಕು. ಶಕ್ತಿಗಳಿಂದ ಪಾಲನೆ ಕೊಡಿ. ತಮ್ಮ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳಿರಿ. ಹೆಚ್ಚು ಚರ್ಚಿಸಲು ಬೋಧಿಸಬೇಡಿ. ಶಕ್ತಿಗಳನ್ನು ಕೊಡಿ, ಅವರ ದೌರ್ಬಲ್ಯಗಳನ್ನು ನೋಡಬೇಡಿ. ಆದರೆ ಅವರಲ್ಲಿ ಕೊರತೆ ಇರುವ ಯಾವುದೇ ವಿಶೇಷತೆಗಳನ್ನು ಅಥವಾ ಸಾಮರ್ಥ್ಯಗಳನ್ನು ತುಂಬುತ್ತೀರಿ. ವರ್ತಮಾನ ಸಮಯದಲ್ಲಿ ಯಾರು ನಿಮಿತ್ತರಿದ್ದಾರೋ ಅವರನ್ನು ಈ ಪಾಲನೆಗೆ ನಿಮಿತ್ತರನ್ನಾಗಿ ಮಾಡುವ ಅವಶ್ಯಕತೆ ಇದೆ. ಜಿಜ್ಞಾಸುಗಳನ್ನು ಹೆಚ್ಚಿಸುವುದು, ಸೇವಾ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಸಾಮಾನ್ಯವಾಗಿದೆ. ಆದರೆ ಈಗ ತಂದೆಯ ಸಹಾಯದಿಂದ ಪ್ರತಿಯೊಂದು ಆತ್ಮವನ್ನು ಶಕ್ತಿಯುಕ್ತವಾಗಿಸುವ ಅವಶ್ಯಕತೆ ಇದೆ. ಪ್ರತಿಯೊಬ್ಬರೂ ಸೇವೆಯನ್ನು ಮಾಡುತ್ತಿದ್ದಾರೆ ಮತ್ತು ಅದನ್ನು ಮಾಡದೇ ಇರಲು ಸಾಧ್ಯವಿಲ್ಲ. ಆದರೆ ಸೇವೆಯಲ್ಲಿ ಆತ್ಮಗಳು ಶಕ್ತಿ ಸ್ವರೂಪದ ಪ್ರಕಂಪನಗಳನ್ನು ಅನುಭವಿಸಬೇಕು. ಶಕ್ತಿಯುತ ಸೇವೆ ಇರಬೇಕು. ಇಂದಿನ ಜಗತ್ತಿನಲ್ಲಿ ಅನೇಕ ಜನರು ಸಾಮಾನ್ಯ ಸೇವೆಯನ್ನು ಮಾಡುತ್ತಾರೆ, ಆದರೆ ತಮ್ಮ ವಿಶೇಷತೆಯು ಶಕ್ತಿಶಾಲಿ ಸೇವೆಯಾಗಿದೆ. ಬ್ರಾಹ್ಮಣ ಆತ್ಮಗಳಿಗೂ ಶಕ್ತಿಯ ಘೋಷಣೆ ಬೇಕು. ಒಳ್ಳೆಯದು. ದೇಶ ವಿದೇಶದ ಮಕ್ಕಳು ದೂರವಿದ್ದರೂ ಬಾಪ್ ದಾದಾ ಅವರ ಮುಂದೆ ಇದ್ದಾರೆ. ಬಾಪ್ ದಾದಾ ಅವರು ತಿಳಿದುಕೊಂಡಿದ್ದಾರೆ. ಎಲ್ಲರೂ ಒಂದೇ ಮಾತುಗಳನ್ನು ಹೇಳುತ್ತಾರೆ, ನಮ್ಮ ನೆನಪನ್ನು ಕೊಡಿ, ನಮ್ಮ ನೆನಪನ್ನು ತಿಳಿಸಿ. ಪ್ರತಿಯೊಬ್ಬರ ನೆನಪು ಬಾಪ್ ದಾದಾ ಅವರನ್ನು ತಲುಪುತ್ತದೆ. ಪತ್ರಗಳ ಮುಖಾಂತರ, ಪದಗಳ ಮುಖಾಂತರ, ಕಾರ್ಡ್ಸ್ಗಳ ಮುಖಾಂತರ, ಇತ್ತೀಚೆಗೆ ಇಮೇಲ್ ಮುಖಾಂತರ ಕಳುಹಿಸುತ್ತಾರೆ. ವಿಜ್ಞಾನದ ಸಾಕಷ್ಟು ಸಾಧನಗಳಿವೆ. ಬಾಪ್ ದಾದಾ ಅವರು ಸ್ಮರಣೆಯನ್ನು ಸಾಧನಗಳ ಮೂಲಕ ಮತ್ತು ಹೃದಯದ ಧ್ವನಿಯ ಮೂಲಕ ಪಡೆಯುತ್ತಾರೆ. ಹೃದಯದ ಧ್ವನಿಯು ವೇಗವಾಗಿ ತಲುಪುತ್ತದೆ. ಆದ್ದರಿಂದ ಇಂದು ಬಾಪ್ ದಾದಾ ಅವರು ತಮ್ಮ ಹೃದಯದಿಂದ ಮತ್ತು ವಿಭಿನ್ನ ವಿಧಾನಗಳ ಮೂಲಕ ಪ್ರೀತಿ ಮತ್ತು ಸ್ಮರಣೆಯನ್ನು ಕಳುಹಿಸಿದ ಎಲ್ಲರಿಗೂ ಪ್ರೀತಿ ಮತ್ತು ನೆನಪನ್ನು ನೀಡುತ್ತಿದ್ದಾರೆ. ಮಕ್ಕಳು ಒಂದು ಬಾರಿ ನೆನಪನ್ನು ಕಳುಹಿಸಿದ್ದರು. ತಂದೆ ಪ್ರತಿಯಾಗಿ ಪದಮದಷ್ಟು ನೆನಪು, ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಒಳ್ಳೆಯದು. ಎಲ್ಲ ಕಡೆಯ ಹೃದಯಕ್ಕೆ ಸಮೀಪರಾದಂತಹ ಸಮರ್ಥ ಆತ್ಮಗಳಿಗೆ ಸದಾ ಸಮಯ ಪ್ರಮಾಣ ಪ್ರತಿಯೊಂದು ಶಕ್ತಿಯನ್ನು ಸ್ವರೂಪದ ಮುಖಾಂತರ ಪ್ರತ್ಯಕ್ಷಗೊಳಿಸುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಶಕ್ತಿಗಳ ಮುಖಾಂತರ ಆತ್ಮಗಳ ಘೋಷಣೆಗೆ ನಿಮಿತ್ತರಾದಂತಹ ತಂದೆಯ ಸಹಯೋಗಿ ಆತ್ಮಗಳಿಗೆ ಸದಾ ಪ್ರತಿಯೊಬ್ಬರಲ್ಲಿ ಸಾಹಸ, ಉಮಂಗ
ಮತ್ತು ಉತ್ಸಾಹ ಕೊಡುವಂತಹ ಆರುವ ಕಲೆಯ ಆತ್ಮಗಳಿಗೆ, ಸದಾ ಸಮಸ್ಯೆಯನ್ನು ಸಮಾಧಾನದಲ್ಲಿ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ, ಸ್ಮೃತಿ ಸ್ವರೂಪದಿಂದ ಸಮರ್ಥ ಸ್ವರೂಪ ಆತ್ಮಗಳಿಗೆ ಬಾಪ್ ದಾದಾ ಅವರ ಕೋಟಿಯಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. ಒಳ್ಳೆಯದು. ಇಂದು ವಿಶೇಷವಾಗಿ ಸಂಗಮ ಭವನದವರು ಬಂದಿದ್ದಾರೆ. ಅವರ ಸೇವೆಯು ಕಡಿಮೆ ಏನಲ್ಲ. ಇಂದು ವಿಶೇಷವಾಗಿ ಅವರ ಸ್ಮೃತಿ ಬಾಪ್ ದಾದಾ ಅವರಿಗೆ ತಲುಪಿದೆ. ರಿಸೀವ್ ಮಾಡಿಕೊಳ್ಳುವ ಸೇವೆಯು ಕಡಿಮೆ ಏನಲ್ಲ. ಅಂದ ಹಾಗೆ ಶಾಂತಿವನದ ಸೇವಾದಾರಿಗಳೆಲ್ಲರ ಸೇವೆಯು ಪರಸ್ಪರ ಉತ್ತಮವಾಗಿದೆ, ಚೆನ್ನಾಗಿದೆ. ಬೇಗ ಎದ್ದೇಳಬೇಕಾಗುತ್ತದೆ, ನಡೆಯಬೇಕಾಗುತ್ತದೆ, ಓಡಬೇಕಾಗುತ್ತದೆ, ಸಂತುಷ್ಟಪಡಿಸಬೇಕಾಗುತ್ತದೆ. ಅಭಿನಂದನೆಗಳು. ಪಾಂಡವ ಭವನದವರು ಮಧುಬನದ 4 ಭುಜಗಳಿಗೆ ಎಲ್ಲರಿಗೂ ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಡಬಲ್ ವಿದೇಶಿಯರು ನೋಡುತ್ತಿದ್ದಾರೆ. ನಮಗೆ ಹೇಳಲಿಲ್ಲ. ಬಾಪ್ ದಾದಾ ಸೇರಿದಂತೆ ಎಲ್ಲ ದಾದಿಯರು ಮತ್ತು ಎಲ್ಲ ಬ್ರಾಹ್ಮಣರು ಡಬಲ್ ವಿದೇಶಿಯರ ಮೇಲೆ ಡಬಲ್ ಟ್ರಿಪಲ್ ಪ್ರೀತಿಯನ್ನು ಹೊಂದಿದ್ದಾರೆ. ಹೇಗೆ? ಅನೇಕ ರೀತಿಯ ಸಂಸ್ಕೃತಿಗಳ ಗೋಡೆಗಳನ್ನು ಮುರಿದು ತಾವು ಬ್ರಾಹ್ಮಣ ಜೀವನವನ್ನು ತಲುಪಿದ್ದೀರಿ ಎಂಬ ವಿಶೇಷತೆಯನ್ನು ಯಾವಾಗಲೂ ಹೇಳುತ್ತಾರೆ. ಬ್ರಾಹ್ಮಣ ಸಂಸ್ಕೃತಿಯವರಾಗಿ ಬಿಟ್ಟಿದ್ದೀರಿ, ಬೇರೆ ದೇಶದವರು ಎಂದು ಅನ್ನಿಸುವುದಿಲ್ಲ. ನಮ್ಮ ಭಾರತದವರೇ ಆಗಿದ್ದೀರಿ ಹಾಗೂ ಯಾವಾಗಲೂ ಆಗಿರುತ್ತೀರಿ. ಆದ್ದರಿಂದ ಡಬಲ್ ವಿದೇಶಿಯರಿಗೂ ಕೂಡ ಬಹಳ ಬಹಳ ಕೋಟಿಯಷ್ಟು ಅಭಿನಂದನೆಗಳು. ಬಹಳ ಒಳ್ಳೆಯದು. ವರದಾನ. ದೇಹಭಾನದಿಂದ ನ್ಯಾರ ಆಗಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡುವಂತಹ ಕಮಲ ಆಸನಧಾರಿ ಭವ. ಕಮಲ ಆಸನ ಬ್ರಾಹ್ಮಣ ಆತ್ಮಗಳ ಶ್ರೇಷ್ಠ ಸ್ಥಿತಿಯ ಚಿಹ್ನೆಯಾಗಿದೆ. ಇಂತಹ ಕಮಲ ಆಸನಧಾರಿ ಆತ್ಮರು ಸ್ವತಃವಾಗಿ ಈ ದೇಹ ಬಾನದಿಂದ ದೂರವಿರುತ್ತಾರೆ. ಅವರಿಗೆ ಶರೀರದ ಬಾನ ತನ್ನ ಕಡೆ ಆಕರ್ಷಣೆ ಮಾಡುವುದಿಲ್ಲ. ಹೇಗೆ ಬ್ರಹ್ಮ ತಂದೆಗೆ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠಾ ರೂಪ ಹಾಗೂ ದೇವತಾ ರೂಪ ಸದಾ ಸ್ಮೃತಿಯಲ್ಲಿತ್ತು, ಹೀಗೆ ಸ್ವಾಭಾವಿಕವಾಗಿ ದೇಹಿ ಅಭಿಮಾನಿ ಸ್ಥಿತಿ ಸದಾ ಇರಬೇಕು. ಇದಕ್ಕೆ ಹೇಳಲಾಗುತ್ತದೆ ದೇಹಬಾನದಿಂದ ನ್ಯಾರ. ಈ ರೀತಿ ದೇಹಬಾನದಿಂದ ನ್ಯಾರ ಇರುವವರೇ ಪರಮಾತ್ಮನಿಗೆ ಪ್ಯಾರ ಆಗಿಬಿಡುತ್ತಾರೆ. ಸ್ಲೋಗನ್. ನಿಮ್ಮಲ್ಲಿರುವ ವಿಶೇಷತೆ ಹಾಗೂ ಗುಣ ಪ್ರಭು ಪ್ರಸಾದವಾಗಿದೆ. ಅವುಗಳನ್ನು ನನ್ನದು ಎಂದು ತಿಳಿಯುವುದೇ ದೇಹ ಅಭಿಮಾನವಾಗಿದೆ. ಒಳ್ಳೆಯದು. ಓಂ ಶಾಂತಿ.